ಭತ್ತದ ಸಾಲಿನಲ್ಲಿ ನಿಸರ್ಗದ ಐಸಿರಿ, ಮಲೆನಾಡ ಕಾಫಿಯ ಸ್ಪೆಷಾಲಿಟಿ, 1 ಕಪ್ ಕಾಫಿ ಹಿಂದಿನ ಸ್ಟೋರಿ. ಇದುವೇ ಈ ಹೊತ್ತಿನ ವಿಶೇಷ ಟೇಸ್ಟ್ ಆಫ್ ಚಿಕ್ಕಮಗಳೂರು. ನಾನು ಶ್ವೇತಾ. ಕಾಫಿ ಕಣಿವೆ ಹಾಗೂ ಭತ್ತದ ಕಣಜ ಎಂದೇ ಖ್ಯಾತಿ ಪಡೆದಿರೋ ಜಿಲ್ಲೆ ಚಿಕ್ಕಮಗಳೂರು. ಅರೆ ಮಲೆನಾಡು ಮತ್ತು ಬಯಲು ಪ್ರದೇಶವನ್ನ ತನ್ನ ಒಡಲಿನಲ್ಲಿ ಇರಿಸಿಕೊಂಡಿದೆ. ಹಾಗಾದ್ರೆ ಕಾಫಿ ಕಣಿವೆ ಅನ್ನೋ ಹೆಸರು ಈ ಜಿಲ್ಲೆಗೆ ಹೇಗ್ ಬಂತು? ಎಷ್ಟು ಪ್ರಮಾಣದಲ್ಲಿ ಕಾಫಿ ಬೆಳೆಯನ್ನ ಬೆಳೀತಾರೆ? ಭಾರತ ದೇಶಕ್ಕೆ ಕಾಫಿ ನಾಡು ತನ್ನ ಕೊಡುಗೆಯನ್ನ ಹೇಗ್ ನೀಡ್ತಿದೆ ಅನ್ನೋದನ್ನ ಬನ್ನಿ ತಿಳಿಯೋಣ. ಮುಂದೆ ಹೀಗೆ ಎಂದು ನೀ ಬೇಕು, ನಿನ್ನ ನಗುವಿನಿಂದೆ ಅರಳಿದೆ ನಸುಕು. ಹೀಗೆ ಹಚ್ಚ ಹಸಿರಿನ ವನರಾಶಿ ಈ ಚಂದ್ರದ್ರೋಣ ಪರ್ವತಗಳ ಸಾಲು. ಚಿಕ್ಕಮಗಳೂರು ಜಿಲ್ಲೆ ಪ್ರಕೃತಿಯ ನೈಜ ಸೊಬಗಿನಿಂದ ಸದಾಕಾಲ ಪ್ರವಾಸಿಗರನ್ನ ತನ್ನತ್ತ ಸೆಳೆಯುತ್ತೆ. ಈ ಸಾಲಿಗೆ ಇನಾಮ್ ದತ್ತಾತ್ರೇಯ ಬಾಬಾ ಬುಡನ್ಗಿರಿಯು ಸೇರ್ಕೊಳ್ತಾ ಇದೆ. ಅಂತಹ ನಿಸರ್ಗದ ಐಸಿರಿಯನ್ನ ಹೊಂದಿದೆ ಈ ಪ್ರದೇಶ. ನನ್ನ ಜೀವದ ಜೊತೆಗಿರುವಲವೇ. ಧಾರ್ಮಿಕ ಶ್ರದ್ಧಾಭಕ್ತಿ ಕೇಂದ್ರವಾಗಿರುವ ಬಾಬಾ ಬುಡನ್ಗಿರಿಯ ಪ್ರದೇಶದಲ್ಲಿ ಮೊದಲು ಕಾಫಿ ಬೆಳೆ ಕಂಡುಬಂತು. ಚಿಕ್ಕಮಗಳೂರಿನಿಂದ 45 ಕಿಲೋಮೀಟರ್ ದೂರದಲ್ಲಿರುವ ಈ ಪ್ರದೇಶಕ್ಕೆ ಬಾಬಾ ಬುಡನ್ಗಿರಿ ಎಂಬ ಹೆಸರು ಬರಲು ಒಂದು ಇತಿಹಾಸವೇ ಇದೆ. ಮೆಕ್ಕಾದಿಂದ ಯಾತ್ರೆ ಮುಗಿಸಿಕೊಂಡು ಬಂದಂತಹ ಬಾಬಾ ಬುಡನ್ ಎಂಬುವವರು ಅರಬ್ ದೇಶದಿಂದ ತಂದಂತಹ ಕಾಫಿ ಬೀಜವನ್ನ ಇಲ್ಲಿ ಬಿತ್ತನೆ ಮಾಡಿದ್ರಂತೆ. ಆ ಕಾರಣಕ್ಕೆ ಈ ಪ್ರದೇಶಕ್ಕೆ ಬಾಬಾ ಬುಡನ್ಗಿರಿ ಎಂಬ ಹೆಸರು ಬಂದಿದೆ ಎಂದು ಹೇಳಲಾಗ್ತಾ ಇದೆ. ಅದಲ್ಲಿ ಬೆಳೀತಾ 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 ಬಾಬಾ ಬುಡನ್ಗಿರಿಯಿಂದ ಈಗ ಚಿಕ್ಕಮಗಳೂರು ಜಿಲ್ಲೆನೇ ಆವರಿಸ್ಕೊಬಿಡ್ತು. ಜಿಲ್ಲೆಯನ್ನು ಇಡೀ ನಮ್ಮ ಕರ್ನಾಟಕ, ತಮಿಳುನಾಡು, ಕೇರಳದಲ್ಲೇನು ಹೆಚ್ಚಿಗೆ ಇಲ್ಲ. 3-4 ಸ್ಟೇಟಲ್ಲಿ ಸ್ವಲ್ಪ ಜಾಸ್ತಿ ಇದೆ. ಅದರಲ್ಲಿ ಹೆಚ್ಚು ಅಂದರೆ ಚಿಕ್ಕಮಗಳೂರು. ಇಡೀ ದೇಶಕ್ಕೆ ಚಿಕ್ಕಮಗಳೂರೇ ಹೈಯೆಸ್ಟು. ಇಲ್ಲಿ ಇದೆ, ಸಾವಿರಾರು ಜನಕ್ಕೆ ಕೆಲಸ ಕೊಡುತ್ತೆ. ಚಿಕ್ಕಮಗಳೂರು ಜಿಲ್ಲೆಯ ಕಾಫಿಗೆ ಸರಿಸುಮಾರು 350 ವರ್ಷಗಳ ಇತಿಹಾಸವೇ ಇದೆ. ದೇಶಕ್ಕೆ ಮಾತ್ರವಲ್ಲ, ಹೊರದೇಶದಲ್ಲೂ ಈ ಜಿಲ್ಲೆಯ ಕಾಫಿ ತುಂಬಾನೇ ಪ್ರಸಿದ್ಧಿ ಪಡೆದಿದೆ. ಬಾಬಾ ಬುಡನ್ಗಿರಿಯಲ್ಲಿ ಬಿತ್ತನೆ ಮಾಡಿದ ಕಾಫಿ ಬೀಜಕ್ಕೆ ಹಲವರು ಪೋಷಣೆ ಮಾಡಿದ್ರು. 19ನೇ ಶತಮಾನದಲ್ಲಿ 72,400 ಹೆಕ್ಟೇರ್ನಿಂದ ಆರಂಭವಾದ ಕಾಫಿ ಬೆಳೆ ಇಂದು 88,645 ಹೆಕ್ಟೇರ್ ಪ್ರದೇಶದಲ್ಲಿ ಬೆಳೆಯಲಾಗ್ತಾ ಇದೆ. ಭಾರತ ದೇಶಕ್ಕೆ ಮೊಟ್ಟ ಮೊದಲ ಬಾರಿಗೆ ಅರೇಬಿಕಾ ಕಾಫಿ ಬಾಬಾ ಬುಡನ್ಗಿರಿನಲ್ಲಿ ತಂದು ಬಿತ್ತನೆ ಮಾಡಿದರು. ಇದು ಬಿತ್ತನೆ ಮಾಡಿದ ಸಂದರ್ಭದಲ್ಲಿ ಇವತ್ತು ಚಿಕ್ಕಮಗಳೂರು ಜಿಲ್ಲೆ ಇರ್ಬೋದು, ಕೊಡಗು ಇರ್ಬೋದು, ಹಾಸನ ಜಿಲ್ಲೆ ಇರ್ಬೋದು, ಕರ್ನಾಟಕದಲ್ಲಿ 3 ಜಿಲ್ಲೆಗಳಲ್ಲಿ ಅರೇಬಿಕಾ ಕಾಫಿ ತುಂಬ ಚೆನ್ನಾಗಿ ಕೊಯ್ತಾರೆ. ಅದ್ರ ಜೊತೆಗೆ ನಮ್ಮ ಭಾರತ ದೇಶದಲ್ಲಿ ಕೇರಳ, ತಮಿಳುನಾಡಲ್ಲಿ ಕೂಡ ಕಾಫಿ ಕೊಯ್ಲು ಶುರು ಮಾಡಿದ್ದಾರೆ. ಕಾಫಿನೂ ಚೆನ್ನಾಗಿ ಕೊಯ್ತಾ ಇದ್ದಾರೆ. ಆದರೆ ಇವತ್ತು ಮಲೆನಾಡಿನ ತುಂಬ ಗುಡ್ಡಗಾಡು ಪ್ರದೇಶದಲ್ಲಿ ಇವತ್ತು ಅರೇಬಿಕಾ ಕಾಫಿಯನ್ನು ಕೊಯ್ತಾ ಇದ್ವಿ. ಆ ಕಾಫಿ ಇವತ್ತು ಎಲ್ಲ ಬೆಳೆಗಾರರಲ್ಲೂ ಒಂದು ಹರ್ಷ ವ್ಯಕ್ತಪಡಿಸ್ತಿದ್ದಾರೆ. ಮೈಸೂರು ರಾಜರು ಟಿಪ್ಪು ಸುಲ್ತಾನ್ ಪ್ರೋತ್ಸಾಹದ ಹೊರತಾಗಿಯೂ ಬ್ರಿಟಿಷ್ ಕಾಲದಲ್ಲಿಯೂ ಕಾಫಿ ಬೆಳೆಗೆ ಪ್ರೋತ್ಸಾಹ ಸಿಕ್ತು. ಅಂದು ಬ್ರಿಟಿಷರು ನೆಟ್ಟಂತಹ ಕಾಫಿ ಗಿಡಗಳು ಇಂದಿಗೂ ಫಲ ನೀಡ್ತಾ ಇವೆ. ಬ್ರಿಟಿಷರು ಇಲ್ಲಿ ಬೆಳೆದಂತಹ ಕಾಫಿಯನ್ನ ಹೊರದೇಶಗಳಿಗೆ ರಫ್ತು ಮಾಡಿ ದೇಶದ ಹೆಸರನ್ನ ಉತ್ತುಂಗಕ್ಕೆ ಕೊಂಡೊಯ್ದ್ರು. ಮಲೆನಾಡಿನ ಸೊಬಗಿಗೆ ಕಾಫಿ ಬೆಳೆ ಮತ್ತಷ್ಟು ಸೌಂದರ್ಯವನ್ನ ವೃದ್ಧಿಸಿದೆ. ಕಾಫಿ ನಾಡಿನಲ್ಲಿರೋ ಅತ್ಯಂತ ಪುರಾತನವಾದಂತಹ ಎಸ್ಟೇಟ್ ಇವತ್ತಿಗೂ ಪ್ರವಾಸಿಗರ ಆಕರ್ಷಣೆಯ ಕೇಂದ್ರ ಬಿಂದು. ಬ್ರಿಟಿಷರ ಕಾಲದಲ್ಲಿ ಆರಂಭಿಸಿದ ಪ್ಲಾಂಟೇಶನ್ ಮಲೆನಾಡಿನಲ್ಲಿ ಎಲ್ಲರ ಗಮನ ಸೆಳೆದಿದೆ. ಬಾಬಾ ಬುಡನ್ಗಿರಿಯಿಂದ ಆರಂಭವಾದ ಕಾಫಿ ಬೆಳೆ ನಂತರದ ದಿನಗಳಲ್ಲಿ ದೇಶವ್ಯಾಪ್ತಿ ವಿಸ್ತರಣೆಯಾಯಿತು.
1870ರಲ್ಲಿ ಪ್ರಮುಖ ವಾಣಿಜ್ಯ ಬೆಳೆಯಾಗಿ ದಕ್ಷಿಣ ಭಾರತದಲ್ಲಿ ಕಂಡುಬಂತು. ಮೊದಲು ಅಧಿಕ ಮಳೆ ಬೀಳುವ ಪ್ರದೇಶಗಳಲ್ಲಿ ಕಾಫಿ ಬೆಳೆಯನ್ನ ಬೆಳೆಯಲು ಬ್ರಿಟಿಷರು ಪ್ರೋತ್ಸಾಹ ನೀಡಿದ್ರು. ಹೀಗಾಗಿ ಮೊದಲು ಆರಂಭಿಸಿದ ಎಸ್ಟೇಟ್ ಭಾರತ ದೇಶದ ನಮ್ಮ ರಾಜ್ಯದ ಮಲೆನಾಡು ಭಾಗವಾದ ಚಿಕ್ಕಮಗಳೂರಿನ ಮೈಲಿಮನೆ ಎಸ್ಟೇಟ್ ಎಂದೇ ಪ್ರಸಿದ್ಧಿ ಪಡೆದಿದೆ. ಸಾವಿರದ 1830ರಲ್ಲಿ ಬ್ರಿಟಿಷ್ ಮೂಲದ ಥಾಮನ್ ಕ್ಯಾನನ್ ಎಂಬುವರು ಎಸ್ಟೇಟ್ ಅನ್ನು ಆರಂಭಿಸಿದ್ರು. ಇದು ದೇಶದಲ್ಲೇ ಸ್ಥಾಪನೆಗೊಂಡಂತಹ ಅತ್ಯಂತ ಪುರಾತನವಾದ ದೊಡ್ಡದಾದ ಪ್ಲಾಂಟೇಶನ್ ಆಗಿಯೂ ರೂಪುಗೊಳ್ತು. ಮೈಲಿಮನೆ ಕಾಫಿ ಎಸ್ಟೇಟು 1800 ಇಸ್ವಿ ಹಿಂದಲೇ ಆಗಿದೆ. ನಾವು ಕಾಣಂಗೆ ಒಂದು 200 ವರ್ಷದ ಇತಿಹಾಸ ಮುಂಚೆಲೇ ಆಗಿದೆ. ಆಮೇಲೆ ಎಲ್ಲ ಯುರೋಪಿಯನ್ಸರು ಅದನ್ನು ಆಡಳಿತ ಮಾಡ್ತಾಯಿದ್ರು. ಆಮೇಲೆ ಬೇರೆ ಖಾಸಗಿಯವರಿಗೆಲ್ಲ ಆಯಿತು. ಆಮೇಲೆ ತದನಂತರ ಟಾಟಾ ಬಿರ್ಲಾ ಈಗ ಮುಂದುವರ್ಸ್ಕೊಂಡು ಹೋಗ್ತಾ ಇದ್ದಾರೆ. ದೇಶದಲ್ಲಿಯೇ ಪ್ರಥಮ ಕಾಫಿ ಎಸ್ಟೇಟ್ ಸ್ಥಾಪನೆಯಾದ ರಾಜ್ಯ ಅನ್ನೋ ಕೀರ್ತಿ ನಮ್ಮದು. ಗುಣಮಟ್ಟದ ಕಾಫಿ ಬೀಜವನ್ನ ನೀಡುವುದು ಅಷ್ಟು ಸುಲಭವಲ್ಲ. ಮೊದಲು ಗಿಡದಿಂದ ಕಾಫಿ ಹಣ್ಣನ್ನ ಕಟಾವು ಮಾಡಿ ಅದನ್ನ ಸಂಸ್ಕರಣೆಗೆ ಒಳಪಡಿಸಿ ಕಾಫಿ ಬೀಜವನ್ನಾಗಿ ಬೇರ್ಪಡಿಸಲಾಗುವುದು. ತದನಂತರ ಬೀಜವನ್ನ ಒಣಗಿಸಿ ಅದನ್ನ ಪುಡಿ ಮಾಡಿದಾಗ ಕಾಫಿ ಪುಡಿಯಾಗಿ ರೂಪುಗೊಳ್ಳುತ್ತೆ. ವಾಷಿಂಗ್ ಯೂನಿಟ್ ಇದೆ. ಸೊ ಅಲ್ಲಿ ಅದು ವಾಶ್ ಆಗಿಬಿಟ್ಟು ಅದರ ನಂತರ ಆ ಕಾಫಿನ ಈ ಡ್ರೈಯಿಂಗ್ ಯಾರ್ಡಿಗೆ ತಂದು ಹಾಕ್ತೀವಿ. ಈ ಡ್ರೈಯಿಂಗ್ ಯಾರ್ಡಲ್ಲಿ ಸುಮಾರು ಒಂದು 6 ರಿಂದ 7 ದಿನ ಅದು ಬಿಸಿಲಲ್ಲಿ ಹಾಗೆ ಒಣಗಲಿಕ್ಕೆ ಬಿಟ್ಬಿಟ್ಟು ಅದು ಒಣಗಿದ ನಂತರ ನಾವು ಏನು ಈ ಅಂತಾರಾಷ್ಟ್ರ ಮಟ್ಟದಲ್ಲಿ ಏನು ಕಾಫಿ ಬೆಲೆ ಇದೆ ಆ ಬೆಲೆಗೆ ಅನುಸಾರವಾಗಿ ನಾವು ಇಲ್ಲಿ ಲೋಕಲ್ ಟ್ರೇಡರ್ಸ್ ಏನಿದ್ದಾರೆ ಅವ್ರ ಮುಖಾಂತರ ನಾವು ಕಾಫಿನ ಸೇಲ್ ಮಾಡ್ತೀವಿ. ಜಿಲ್ಲೆಯ ಮತ್ತು ಹೊರ ಜಿಲ್ಲೆಗಳಲ್ಲಿ ಕಾಫಿ ಬೆಳೆ ಬೆಳೆಯಲು ಹೆಚ್ಚಾದಂತೆ ಅದಕ್ಕೆ ರೋಗದ ಬಾಧೆ ಕೂಡ ಜಾಸ್ತಿಯಾಯಿತು. ಆಗ ಕಾಫಿ ಸಂಶೋಧನಾ ಕೇಂದ್ರವನ್ನ 1925ರಲ್ಲಿ ಸ್ಥಾಪನೆ ಮಾಡಲಾಯಿತು. ನಂತರ ಬೆಳೆಗಾರರ ಸಮಸ್ಯೆಗಳನ್ನು ಅರಿಯಲು ಕಾಫಿ ಬೋರ್ಡ್ ಅಸ್ತಿತ್ವಕ್ಕೆ ಬಂತು. ಸಾಮಾನ್ಯವಾಗಿ ಜಿಲ್ಲೆಗೆ ಬರೋ ಪ್ರವಾಸಿಗರು ಯಾವುದೇ ಊರಿಗೆ ಹೋದರೂ ಮೊದಲು ಅಲ್ಲಿನ ಮ್ಯೂಸಿಯಂಗಳಿಗೆ ಭೇಟಿ ನೀಡ್ತಾರೆ. ಅಲ್ಲಿ ಅವರಿಗೆ ಸಂಪೂರ್ಣ ಚಿತ್ರಣ ಸಿಗೋದು ಸಾಮಾನ್ಯ. ಅಂತಹ ಒಂದು ಅಪರೂಪದ ಮ್ಯೂಸಿಯಂ ಕಾಫಿ ಕಣಿವೆ ಚಿಕ್ಕಮಗಳೂರು ಜಿಲ್ಲೆಯಲ್ಲಿದೆ. ಇದು ದೇಶದಲ್ಲಿಯೇ ಇರೋ ಏಕೈಕ ಕಾಫಿ ಮ್ಯೂಸಿಯಂ ಅನ್ನೋದು ಮತ್ತೊಂದು ವಿಶೇಷ. ಕಾಫಿ ಮಂಡಳಿ ನಿರ್ಮಿಸಿರುವ ಈ ಮ್ಯೂಸಿಯಂ ಒಂದು ಪ್ರವಾಸಿ ತಾಣವೂ ಆಗಿದೆ. ಈ ಮ್ಯೂಸಿಯಂನಲ್ಲಿ ಕಾಫಿ ಇತಿಹಾಸ, ಕೃಷಿ ಬಗ್ಗೆ ವಿವರಿಸುವ ಒಂದು ಮಿನಿ ಸಿನಿಮಾ ಹಾಲ್ ಕೂಡ ಇಲ್ಲಿದೆ. ಇದೊಂದು ಯೂನಿಕ್ ಸೆಂಟರ್. ಇದು ಚಿಕ್ಕಮಗಳೂರಿನಲ್ಲಿ ಸುಮಾರು ಒಂದು ಎಷ್ಟು ವರ್ಷದಿಂದ 5-6 ವರ್ಷದಿಂದ ಈ ಮ್ಯೂಸಿಯಂ ಇದೆ. ಸಾಮಾನ್ಯವಾಗಿ ಇದಕ್ಕೆ ಜನರಲ್ಲಾಗಿ ಕಾಫಿ ಮಂಡಳಿ ವತಿಯಿಂದ ಈ ಟ್ರೈಬಲ್ ಗ್ರೋಯರ್ಸು ಅಥವಾ ಬೇರೆ ಗ್ರೋಯರ್ಸು ಬೇರೆ ಬೇರೆ ಕಡೆಯಿಂದ ಬಂದು ಇಲ್ಲಿ ಸ್ಟಡಿ ಟೂರ್ ಅಂತ ಬರ್ತಾರೆ. ಬಂದಾಗ ಈ ಮ್ಯೂಸಿಯಮ್ಮಲ್ಲಿ ಕ್ವಿಜ್ ಇದೆ, ಆಮೇಲೆ ಡಾಕ್ಯುಮೆಂಟ್ರಿ ಇದೆ. ಇದನ್ನೆಲ್ಲ ನೋಡಿ ಅಪ್ರಿಷಿಯೇಟ್ ಮಾಡಿದ್ದಾರೆ. ಚಿಕ್ಕಮಗಳೂರಿನ ಕಾಫಿ ಮ್ಯೂಸಿಯಂ ಒಳ ಪ್ರವೇಶಿಸಿದ್ರೆ ಕಾಫಿಯ ಘಮ ಘಮ. ಆದರೆ ಮ್ಯೂಸಿಯಂನಲ್ಲಿ ಏನಿದೆ ಎಂದು ಹುಬ್ಬೇರಿಸಬೇಡಿ. ಇಲ್ಲಿ ಎಲ್ಲವೂ ಇದೆ. ಅದು ಕಾಫಿಯ ಚಿತ್ತಾರ. ಇಲ್ಲಿ ಕಾಫಿಯ ಸಂಸ್ಕರಣೆಯಿಂದ ಮಾರಾಟದ ಸಮಗ್ರ ಮಾಹಿತಿಯನ್ನ ನೀಡುತ್ತಾ ಕಾಫಿ ಪ್ರಿಯರ ಮೂಗು ನಾಲಿಗೆಯನ್ನ ಸವರಿಸುತ್ತೆ. ಒಟ್ಟಾರೆ ಕಾಫಿ ನಾಡು ಚಿಕ್ಕಮಗಳೂರಿನ ಈ ಮ್ಯೂಸಿಯಂ ದೇಶ ವಿದೇಶದಲ್ಲಿ ಬಳಸುವ ತಂತ್ರಜ್ಞಾನವನ್ನ ಒಳಗೊಂಡಿದೆ. ಜಿಲ್ಲೆಯಲ್ಲಿ ಅರೇಬಿಕಾ, ರೋಬಸ್ಟ್ ಕಾಫಿ ತೋಟಗಳು ಹೆಚ್ಚಾಗಿರುವ ಈ ಪ್ರದೇಶದಲ್ಲಿ ಕಾಫಿ ಕೇಂದ್ರ ಬೆಳೆಗಾರರಿಗೆ ಕಾಫಿಯ ಬೆಳವಣಿಗೆಯಿಂದ ರೋಗನಾಶದವರೆಗೂ ತರಬೇತಿಯನ್ನ ನೀಡುತ್ತೆ. ಹಾಗೆ ಇದು ಸಂಶೋಧನಾ ಕೇಂದ್ರವಲ್ಲದೆ ಮಾರುಕಟ್ಟೆ ನಿರ್ವಹಣಾ ಜವಾಬ್ದಾರಿಯನ್ನು ನೆರವೇರಿಸುತ್ತಿದೆ.
ಆಲ್ದೂರ್ ಕಿರಣ್, ಸುವರ್ಣ ನ್ಯೂಸ್ 24/7 ಚಿಕ್ಕಮಗಳೂರು. ನಿತ್ಯ ಕಾಫಿ ಕುಡಿತೀವಿ, ಆ ಒಂದು ಕಪ್ ಕಾಫಿಯ ಹಿಂದೆ ಇರೋ ಗಾಥೆ ಗೊತ್ತಾಯ್ತು ಅಲ್ವಾ? ಇದು ಈ ಹೊತ್ತಿನ ವಿಶೇಷ. ಕ್ಷಣ ಕ್ಷಣದ ಸುದ್ದಿಗಾಗಿ ನೋಡ್ತಾ ಇರಿ ಸುವರ್ಣ ನ್ಯೂಸ್ 24/7.